ಬೇಕೇ ಬೇಕು. ಇದು ಯಾರ ಗಮನಿಸಿದ್ರೆ ನನ್ನ ಮನೆಯಲ್ಲಿ ಅದನ್ನ ಅಡಚಣೆ ಮಾಡಿ ಅದನ್ನ ಒಂದು ದಾರಿಗೆ ತಂದ್ರೆ ಇದ್ರ ಈ ಕಾಯಿಲೆಯಿಂದ ಆಚೆ ಬರ್ಬೋದು. ಇಲ್ಲ ಅಂದ್ರೆ ನನಗೆ ಈ OCDಯಿಂದ ಬೇರೆ ಹಲವಾರು ಕಾಯಿಲೆಗಳು ಶುರುವಾಗತ್ತೆ. ಅದನ್ನ ನಾವು ADHD ಅಂತೀವಿ. ADHD ಅಂದ್ರೆ ಅಟೆನ್ಷನ್ ಡಿಫೆಕ್ಟಿವ್ ಹೈಪರ್ ಡಿಸಾರ್ಡರ್. ಅಂದ್ರೆ ಯಾವ್ದನ್ನೇ ಏನೇ ಹೇಳಿದ್ರು ಒಂದು ಆ ಜ್ಞಾನದಲ್ಲಿ ಅಂದ್ರೆ ಆ ಜಾಗದಲ್ಲಿ ಕುತ್ತಿ ಕೇಳುವ ಶಕ್ತಿನೇ ಕಳ್ಕೊಂಡ್ಬಿಟ್ಟಿರ್ತೀವಿ. ಅದಕ್ಕೆ ಓದ್ಬೇಕಾದ್ರೆ ಒಂದ್ ಜಾಗದಲ್ಲಿ ಕುತ್ಕೊಂಡು ಓದೋ ಅಂತಾರೆ. 2 ನಿಮಿಷ ಬರೀತೀನೋ ಎದ್ದೋಯ್ತೀನೋ, ತಿರ್ಗಾ ಬರ್ತೀನೋ 2 ನಿಮಿಷ ಬರೀತೀನೋ ಟಿವಿ ನೋಡ್ತೀನೋ, 2 ನಿಮಿಷ ಬರೀತೀನೋ ಹುಷಾರಿರ್ಬೇಕು ಅಂತೀನೋ. ಹೌದಲ್ಲ? ಈ ರೀತಿಯಾದ ನನ್ನಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ. ಈ ಅಟೆನ್ಷನ್ ಅಂದ್ರೆ ನಾನು ಯಾವುದೇ ಒಂದು ಹೇಳಿದ್ರೆ ಗಮನ ಇಡಲ್ಲ. ಈ ಜಾಗದಲ್ಲಿ ನಾವು ಯಾಕೆ ಇದು ಬಂದಾಗ ಈ ಮಾನಸಿಕದಲ್ಲಿ ನಾವು ಯಾವಾಗ ಅಡಿಕ್ಷನ್ ಅನ್ನೋದಕ್ಕೆ ಹೊಟ್ಟೋಗ್ತೀವಿ, ಅಡಿಕ್ಷನ್ ಅಂತ ಹೊಟ್ಟೋದಾಗ ಇದು ಹೆಚ್ಚಾಗತ್ತೆ, ಇದು ಹೆಚ್ಚಾಗತ್ತೆ. ಏನಂದ್ರೆ ನಾನು ಕುಡ್ದಿದ್ದೇನೆ, ಪದೇ ಕುಡ್ದಿದ್ದು. ಜಾಗ ಬೇರೆ, ಜನ ಬೇರೆ, ಸಂದರ್ಭಗಳು ಬೇರೆ. ಹೌದಲ್ಲ? ಸಂದರ್ಭಗಳು ಬೇರೆ, ಜಾಗ ಬೇರೆ, ಜನ ಬೇರೆ, ಬಟ್ ತಗೊಂಡಿದ್ದ ವಸ್ತು ಮಾತ್ರ ಸೇಮ್. ಈ OCDಗೆ ಅಷ್ಟು ಮಟ್ಟಿಗೆ ಅವಲಂಬನೆ ಆಗ್ಬಿಟ್ಟಿರ್ತೀನಿ. ಈ OCD